ಇಷ್ಟೇ ಅಲ್ಲ, ಹಲವಾರು ಬೇರೆ ಬೇರೆ ಖಾಸಗಿ ಕಂಪನಿಗಳು ಅಂದರೆ ಎಕ್ಸಮ್ಟೆಡ್ ಕಂಪನಿಗಳನ್ನು ಸಹ ನೀಡ್ತಾ ಇದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿದ್ದಾರೆ. ಸ್ನೇಹಿತರೆ, ನಾನು ಕಳೆದ ಸುಮಾರು ತಿಂಗಳುಗಳಿಂದ ಹೇಳ್ತಾ ಇದ್ದೀನಿ, ನಮ್ಮ ವೇಜ್ ಡೀಟೇಲ್ಸು ಏನು ಉದ್ಯೋಗದಾತನು ಅಪ್ಲೋಡ್ ಮಾಡಿರ್ತಕ್ಕಂಥ ಆ ಮಾಹಿತಿಗಳು ಸರಿಯಾಗಿ ಸತ್ಯವಾಗಿಲ್ಲ, ಅಪೂರ್ಣವಾಗಿದೆ, 0, 1 ಅಂತ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿ ಕಳಿಸಿದ್ದಾರೆ. ಈಗ ಅಪ್ಲೋಡ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಸರಿಪಡಿಸಿದ್ರೆ ಉದ್ಯೋಗದಾತರು ಈಗ ನಮಗೆ ಅವಕಾಶ ಇಲ್ಲ, ನೀವು ಭವಿಷ್ಯ ನಿಧಿ ಕಚೇರಿಯವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು. ಇದಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾದಗಿರಿಯ ಒಬ್ಬ ಎಂಪ್ಲಾಯಿಗೆ ಮತ್ತು ಯಾದಗಿರಿಯ ನಮ್ಮ ವಿಭಾಗ ನಿಯಂತ್ರಣಾಧಿಕಾರಿಗೂ ಸಹ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಏನು, ನೀವು ಹಲವಾರು ತಿಂಗಳಲ್ಲಿ ವೇಜ್ ಡೀಟೇಲ್ಸ್ ಅಂದರೆ ಸಂಬಳದ ವಿವರಗಳನ್ನು 0 ಎಂದು ಹಲವಾರು ತಿಂಗಳಲ್ಲಿ ನಮೂದಿಸಿದ್ದೀರಾ ಮತ್ತು 11/3, 11/4 ಅಳವಡಿಸ್ಕೊಂಡಿಲ್ಲ. ಹೀಗಾಗಿ ನಿಮ್ಮ ಅರ್ಜಿಯನ್ನು ಯಾಕೆ ತಿರಸ್ಕರಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಹಲವಾರು ಸಾರಿ ವಿಚಾರ ಪ್ರಸ್ತಾಪ ಮಾಡಿದ್ರು. ಈ PF ಅಧಿಕಾರಿಗಳು ಕ್ಯೂ ಮೇಲೆ ಹಾಕಿ ಎತ್ತಿದ್ರ, ಅದ್ ಕಡೆ ಉದ್ಯೋಗದಾತರು ಸಹ ಕ್ಯೂ ಮೇಲೆ ಹಾಕಂತಿಲ್ಲ. ಇಲ್ಲಿ ಮಧ್ಯಪಡಪಟ್ಟಿಗಳಾಗ್ತಿರೋದು ನಾವುಗಳು. ಯಾಕೆಂದರೆ ಪೆನ್ಷನ್ ಕ್ಯಾಲ್ಕುಲೇಷನ್ಗೆ ಏಟಾಗ್ತದೆ. ಕಳೆದ 60 ತಿಂಗಳ ಸರಾಸರಿಯಲ್ಲಿ ನಮ್ಮ ಪೆನ್ಷನ್ಗೆ ಭಾಳ ಅದರಿಂದ ತೊಂದರೆ ಆಗ್ತದೆ. ಅದನ್ನು ಸರಿಪಡಿಸ್ಕೊಡ್ಬೇಕಂತ ಹೀಗಾಗಿ ಲೆಟ್ರಲ್ಲಿ ಬರೆದಿದ್ದೀವಿ. ಈ ಲೆಟ್ರು ಇದುವರೆಗೂ ನಮ್ಮ ಈ ಸ್ಥಳೀಯ ಏನು ಅಧಿಕಾರಿಗಳಿದ್ದಾರೆ, ಭವಿಷ್ಯ ನಿಧಿ ಆಯುಕ್ತರು, ಅವರಿಗಿಂತ ಮೇಲ್ಪಟ್ಟು ಅಡಿಷನಲ್ ಆಯುಕ್ತರಿಗೆ ಈ ಪತ್ರ ಬರೆದಿದ್ದೀವಿ. ಅದು ಎಲ್ಲ ಪ್ರಾದೇಶಿಕ ಕಚೇರಿಗೂ ಅನ್ವಯ ಆಗುತ್ತೆ. KR ಇರ್ಬೋದು, ರಾಜಾಜಿನಗರ ಇರ್ಬೋದು, ಎಲ್ಲರಿಗೂ ಅವ್ರ ಮೇಲ್ಪಟ್ಟ ಅಧಿಕಾರಿಗಳು ಏನು ಅಂದರೆ, ಈ ರೀತಿ ನಮ್ಮಲ್ಲಿ ಸಮಸ್ಯೆಗಳಾಗ್ತದೆ. ಹೈಯರ್ ಪೆನ್ಷನ್ ಕೊಡ್ಬೇಕಾದ್ರೆ ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಆದೇಶ ಬಂದು 1 ವರ್ಷ 9 ತಿಂಗಳಾದರೂ ನೀವು ಇದುವರೆಗೂ ಸಹ ಯಾವುದೇ ಸಬೂಬು ಹೇಳ್ತಾ ಇದ್ದೀರಾ? ಇದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಕೊಡಿ ಅಂತಂದ್ಬಿಟ್ಟು ಇದೇ ಲೆಟ್ರಲ್ಲಿ ಇವತ್ತು ಕೊಡ್ತಾ ಇದ್ದೀವಿ. ನಮ್ಮ ಸಂಘದಿಂದ ಹೀಗಾಗಿ ಹಲವಾರು ಲೆಟ್ರ್ ಕೊಟ್ಟಿದ್ದೀವಿ. ಮಿನಿಮಮ್ ಪೆನ್ಷನ್ 7,500 ಕೊಡಿ ಅಂತ. ಇದು ಹೈಯರ್ ಪೆನ್ಷನು ಮತ್ತು ಉದ್ಯೋಗದಾತರಿಂದ ಆಗಿರತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸೋ ಜವಾಬ್ದಾರಿ ನಿಮ್ಮದು. ಅದನ್ನು ಹೇಳಿ ನಾವು ಈ ಪತ್ರವನ್ನು ಸಹ ನಾವು ನೀಡ್ತಾ ಇದ್ದೀವಿ. ಹೀಗಾಗಿ ಕೇಂದ್ರ ಕಚೇರಿಗೂ ಅದೇ ರೀತಿಯ ನ್ಯೂನತೆಗಳ ಬಗ್ಗೆ ಕೇಳಿದ್ದಾರೆ. ಈಗ ಮೊನ್ನೆ 24ನೇ ತಾರೀಕು ಏನಾಗಿದೆ, ಏಕೀಕೃತ ಪಿಂಚಣಿ ಯೋಜನೆ. ಮೊದಲು OPS ಇತ್ತು, ಆಮೇಲೆ NPS, ಈಗ UPS. EPS 95 ನಾವೇನು ಮಾಡಿದ್ದೀವಿ ಪಾಪ, ನಾವೇನು ಮಾಡಿದ್ವಿ? ಇಷ್ಟು ದಿನದಿಂದ ಹೋರಾಟ ಮಾಡ್ತಾ ಇರೋದು, ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು ಯಾವುದು ನ್ಯಾಯ ಇದೆ ಸೊನ್ನೆ? ಈಗ ನೀವು ಏನು UPS ಮಾಡಿದ್ರಲ್ಲ, ಅದೇ ಮಾದರಿಯಲ್ಲಿ ನಮಗೂ EPS 95 ನಮಗೊಂದು ಏಕೀಕೃತ ಪಿಂಚಣಿ ಮಾಡಿ, ಅದು ನಮ್ಮ ಆಗ್ರಹ. ಇಲ್ಲ ಅಂದರೆ ನಮ್ಮ ಅಧ್ಯಕ್ಷರಿಗೆ ಈಗೆಲ್ಲ ನಮ್ಮ ಆಕ್ರೋಶ ಮುಗಿಲ್ಬಿಟ್ಟಿದೆ. ನಮ್ಮ ಕೆಲವು ಸ್ನೇಹಿತರು ಹೇಳಿದ್ರು ಮೇಲೆ ಕೆತ್ಬಿಡೋಣ ಅಂತ. ಬೇಡ, ಅಧ್ಯಕ್ಷ ಹೇಳಿರೋ ಈಗ ಆಗುವ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು. ಈ NSC ಎಲ್ಲರ ಜೊತೆ ನಿಂತಿದೆ. EPS ಮಿನಿಮಮ್ ಪಿಂಚಣಿಗಾಗಿ ಮುಖ್ಯ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ 7-8 ವರ್ಷದಿಂದ ಮಾಡ್ತಾ ಇದ್ದಾರೆ. ಈಗ ಹೈಯರ್ ಪೆನ್ಷನ್ ಸಮಸ್ಯೆಯನ್ನು ಸಹ ಕೈಗೆತ್ತಿಕೊಂಡಿದ್ದಾರೆ. ರಾಜ್ಯವ್ಯಾಪಿ ನಾವು ಅವ್ರೇನು ಕರೆ ಕೊಟ್ಟರೆ ದಿನಾಂಕ ನಿಗದಿ ಆಗಲಿ, ನಾವು ಬೀಗ ಹಾಕೋ ಕಾರ್ಯಕ್ರಮ ಮಾಡೋಣ, ನಮ್ಮನ್ನು ಒಳಗೆ ಕುಂಡಿಸಿ ನೋಡೋಣ ಏನಾಗುತ್ತೆ. ರೈತರೇ, ಈ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಟ್ಟು ಇವತ್ತು ಈ ಒಂದು ಮೆಮೊರಾಂಡಮನ್ನು ಅಡಿಷನಲ್ ಸೆಂಟ್ರಲ್ ಪ್ರಾವಿಡೆಂಟ್ ಕಮಿಷನ್ ಅವರಿಗೆ ಕೊಡ್ತಾ ಇದ್ವಿ. ಮತ್ತು ಅದೇ ರೀತಿ ಇವತ್ತು 27ನೇ ತಾರೀಕು NSC ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಎಲ್ಲ ಜಿಲ್ಲೆಗಳಿಗೂ ಒಂದು ಕೊಡ್ತಾ ಇದ್ದೀವಿ ಒಂದು ಮೆಮೊರಾಂಡಮ್. ಹಾಗೆ ಯಥ ಪ್ರಕಾರ 7,000 ಪ್ರಶ್ನೆ. ಈ 3 ಮೆಮೊರಾಂಡಮನ್ನು ನಾವು ಇವತ್ತು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಬೇರೆ ಸಬ್ಮಿಟ್ ಮಾಡೋದು ಹೋಗೋದಲ್ಲ, ಇದು ನೆಕ್ಸ್ಟ್ ಮೀಟಿಂಗಲ್ಲಿ ನಮಗೆ ಪ್ರತಿತರಬೇಕು. ಈ ಒಂದು ಇದು ಏನು ಇಲ್ಲಿ ಕಡೆ ನೀವು ಬೆಟ್ ಮಾಡಿ ತೋರಿಸೋದಲ್ಲ, ನೀವೇ ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ ಈ ಒಂದು ಮೆಮೊರಾಂಡಮ್ಗೆ ಉತ್ತರ ಕೊಡಿ. ಏನಾರ ನೋಡೋಣ ತಂದೆ ಇದ್ದರೆ ಜೊತೆಗೆ ನಾನು ಮಾತಾಡೋಕ್ಕೆ ಅವಕಾಶ ಕೊಡ ತಮಗೆಲ್ಲರಿಗೂ ನನ್ನ